ಬೆಂಗಳೂರಲ್ಲಿ ಒಬ್ಬ ಸೈಕೋ ಅಂಕಲ್ ಇದ್ದಾನೆ. ರೋಡಲ್ಲಿ ಸಿಕ್ಕ ಮಕ್ಕಳಿಗೆ ಒದಿತಾನೆ. ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಕೋ ಅಂಕಲ್ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ರೋಡಲ್ಲಿ ಸಿಕ್ಕ ಮಕ್ಕಳಿಗೆ ಈತ ಒದಿತಾ ಇದ್ದಾನೆ. ತ್ಯಾಗರಾಜ ನಗರದಲ್ಲಿ ಘಟನೆಯಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆ ಸೈಕೋನ ಅಮಾನವೀಯ ಕೃತ್ಯ. ಈತ ಏನ್ ಮಾಡಿದಾನೆ ಅಂದ್ರೆ ಆಟ ಆಡ್ತಿದ್ದಂತ ಮಕ್ಕಳಿಗೆ ಕಾಲಿಂದ ಒದಿತಾನೆ. ನ್ಯೂಸ್ 18ಗೆ ಸಿಕ್ಕಿವೆ ಸೈಕೋ ಅಂಕಲ್ನ ಹಲವಾರು ವಿಡಿಯೋಗಳು. ಕಾಲಿಂದ ಒದಿತಾನೆ, ಕೂದಲೆಳಿತಾನೆ, ಮಕ್ಕಳಿಗೆ ಬೈಕ್ ಗುದ್ದಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಆತನ ಹೆಸರು ರಂಜನ್. ಸೈಕೋ ರಂಜನ್ ಹಲ್ಲೆ ಮಾಡಿರುವಂತಹ ವಿಡಿಯೋಗಳು ಲಭ್ಯವಾಗಿದೆ. ಡಿಸೆಂಬರ್ 14ನೇ ತಾರೀಕು ಹಲ್ಲೆ ಮಾಡಿದ್ದಾನೆ. ಅಜ್ಜಿ ಮನೆಗೆ ಅಂತ ಬಂದಿದ್ದಂತ ಬಾಲಕ ನೀವ್ ಜೈನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ನೀವ್ ಜೈನ್ ರೋಡಲ್ಲಿ ಆಟ ಆಡ್ತಾ ಇದ್ದ. ಈತನಿಗೆ ಒದ್ದಿದ್ದಾನೆ ಆರೋಪಿ ರಂಜನ್. ಇನ್ನು ರಂಜನ್ ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಗಿದೆ. ಈತ ಅಜ್ಜಿ ಮನೆಗೆ ಬಂದಾಗ ಹುಡುಗ ಬಂದಿದ್ದಲ್ಲ, ರೋಡಲ್ಲಿದ್ದ ಬಾಲಕನಿಗೆ ಒದ್ದಿದ್ದಾನೆ. ರಂಜನ್ ವಿರುದ್ಧ ಬಾಲಕನ ತಾಯಿ ಕೊಟ್ಟಂತ ದೂರಿನ ಮೇಲೆ ಆರೋಪಿಯನ್ನ ಬಂಧಿಸಿ ಆಮೇಲೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಬನಶಂಕರಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ರು. ಆ ಸಿಸಿಟಿವಿ ಫುಟೇಜ್ ನೋಡಿ. ಸುಖ ಸುಮ್ಮನೆ ಆತ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾನೆ. ಆತನಿಗೆ ಈ ಮಗು ಏನು ಪ್ರಾಬ್ಲಮೇ ಮಾಡಿಲ್ಲ. ಅದು ರೋಡಲ್ಲಿ ಆಟ ಆಡ್ತಾ ಇತ್ತು ಅದ್ರ ಪಾಡಿಗೆ. ಸೀದಾ ಬರ್ತಾನೆ, ತನ್ನ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತಾನೆ, ಆ ಮಗು ಒದಿತಾನೆ, ಸೀದಾ ಹೋಗ್ತಾ ಇದ್ದಾನೆ. ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾನೆ. ಇವನ ಬಗ್ಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಕೂಡ ಮಾತನಾಡಿದ್ದಾರೆ. ಈತ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ನೋಡಿ, ಈತನ ಮಾನಸಿಕ ಅಸ್ವಸ್ಥತೆಯ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಡ್ಕೊಂಡು ಹೋಗ್ತಿದ್ದಾಗ ಆ ಮಗುಗೆ ಸುಮ್ಮನೆ ಒದ್ದಿದ್ದಾನೆ. ಇನ್ನೊಂದು ಕಡೆ ನೋಡಿ, ಆ ಮಕ್ಕಳನ್ನ ಕಂಡ್ರೆ ಈತ ಹಿಂಗೆ ಟಾರ್ಗೆಟ್ ಮಾಡ್ತಾನೆ. ಸುಮ್ಮನೆ ತಲೆಗೆ ಹೊಡೆದು ಹೋಗೋದು ಅಥವಾ ಬೈಕಿಂದ ಮಕ್ಕಳಿಗೆ ಗುದ್ಸಕ್ಕೆ ಹೋಗೋದು, ಇಂಥ ಪ್ರಯತ್ನಗಳನ್ನ ಈತ ಮಾಡಿದ್ದಾನೆ. ಮಕ್ಳು ಕಂಡ್ರೆ ಯಾಕೆ ಹಿಂಗೆ ಆಡ್ತಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಮಕ್ಕಳು ನೋಡಿ ಸಿಟ್ಟು ಬರುತ್ತೆ ಅವನಿಗೆ, ಈ ಥರ ಕೃತ್ಯಗಳನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮಕ್ಕಳನ್ನ ಆಟ ಆಡಕ್ಕೆ ಬಿಡಕ್ಕೆ ಹೇಗೆ ಅಂತೇಳಿ ಪೋಷಕರಿಗೆ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಈ ಥರ ಸೈಕೋಪಾತ್ಗಳಿದ್ದಂಥ ಸಂದರ್ಭದಲ್ಲಿ, ಮಾನಸಿಕ ಅಸ್ವಸ್ಥರನ್ನ ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಈತ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಈ ರೀತಿ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹಲ್ಲೆಯನ್ನ ಪದೇ ಪದೇ ಮಾಡ್ತಾ ಇದ್ದಾನೆ. ಹಾಗಾಗಿ ಪೊಲೀಸರು ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಂಪ್ಲೇಂಟು ಕೊಟ್ಟಿದ್ರು. ಆತನನ್ನ ಅರೆಸ್ಟ್ ಮಾಡಿದ್ರು. ಬಟ್ ಈತ ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾದ್ಮೇಲೆ ಜಾಮೀನಿನ ಮೇಲೆ ಆತನನ್ನ ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಹಾಗಂತ ಸುಮ್ಮನೆ ಇರಂಗೂ ಇಲ್ಲ. ನೋಡಿ, ಈಗ ಮಕ್ಕಳನ್ನ ಮತ್ತೆ ಆತ ಟಾರ್ಗೆಟ್ ಮಾಡ್ತಲೇ ಇರ್ತಾನೆ. ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನ್ನ ಸ್ಟೇಷನ್ಗೆ ಕರೆಸಿದ್ರು, ಅರೆಸ್ಟ್ ಮಾಡಿಸಿದ್ರು ಅನ್ನೋ ಸಿಟ್ಟಿಗೆ ಮತ್ತಷ್ಟು ಆತ ಈ ಥರ ಕೃತ್ಯಗಳನ್ನು ಜಾಸ್ತಿ ಮಾಡಿದ್ರೂ ಮಾಡ್ತಾನೆ, ಹೇಳೋಕ್ಕಾಗಲ್ಲ. ಹಾಗಾಗಿ ಪೋಷಕರು ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾ ಇನ್ನಷ್ಟು ಇಡಬೇಕಾಗತ್ತೆ. ಈಗ ಬೆಂಗಳೂರಲ್ಲಂತೂ ಆಟ ಆಡಬೇಕು ಅಂತಂದರೆ ಮನೆಯಿಂದ ಹೊರಗಡೆನೆ ಮಕ್ಕಳನ್ನ ಬಿಡಬೇಕಾಗತ್ತೆ. ರೋಡ್ ಸೈಡಲ್ಲಿ ಆಟ ಆಡ್ತಾ ಇರ್ತವೆ. ಆ ಟೈಮ್ನಲ್ಲಿ ಪೋಷಕರು ಕೂಡ ಹೆಚ್ಚು ಗಮನ ಕೊಡ್ತಾ ಇರಲ್ಲ. ಅವ್ರ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಅಂಥ ಟೈಮ್ನಲ್ಲಿ ಸೈಕೋ ನೋಡಿ ಏನು ಮಾಡಿದ್ದಾರೆ ಅಂತೇಳಿ ಮಕ್ಕಳನ್ನ ಟಾರ್ಗೆಟ್ ಮಾಡೋದು. ಅಂದರೆ ಮಕ್ಕಳೇನಲ್ಲಿ ಪಾಪ ಕೆಲವರು ಆಟ ಆಡ್ತಿದ್ದಾರೆ, ಹೌದು. ಇನ್ನು ಕೆಲವರು ತಂಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು. ಅಂಥವ್ರೂ ಬಿಡಲ್ಲ. ಸುಮ್ಮನೆ ಬರೋದು, ಅವ್ರ ತಲೆಗೆ ಹೊಡೆಯೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅದಾದಮೇಲೆ ಬೈಕಿಂದ ಗುದ್ಸೋ ಪ್ರಯತ್ನ ಮಾಡೋದು, ಕಾಲಿಂದ ಒದಿಯೋದು, ಇಂಥದ್ದೆಲ್ಲ ಆತ ಮಾಡ್ತಾ ಇದ್ದ. ಹಾಗಾಗಿ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ರು, ಪೊಲೀಸರು ಅರೆಸ್ಟು ಮಾಡಿದ್ರು. ಬಟ್ ಈತ ಒಬ್ಬ ಸೈಕೋ, ಅಂದರೆ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ದೃಶ್ಯನೂ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಒಂದು ದೃಶ್ಯದಲ್ಲಿ ನಡ್ಕೊಂಡ್ ಬರ್ತಿರ್ತಾನೆ, ಆ ಮಗು ಆಟ ಆಡ್ತಿರುತ್ತೆ, ತನ್ನ ಕಾಲಿಂದ ಒದಿತಾನೆ, ಮಗುನ ಬೀಳಿಸ್ತಾನೆ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ತನ್ನ ಪಾಡಿ ತಾನು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ನಡ್ಕೊಂಡು ಬರ್ತಿರ್ತಾನೆ, ಮಗುರು ನಡ್ಕೊಂಡು ಹೋಗ್ತಿರುತ್ತೆ. ಅಂದರೆ ಹುಡುಗಿರು ನಡ್ಕೊಂಡು ಹೋಗ್ತಿರ್ತಾರೆ ಅವ್ರ ಪಾಡಿಗೆ ರೋಡ್ ಸೈಡಲ್ಲಿ. ಸೀದಾ ಬರ್ತಾನೆ, ತಲೆಗೆ ಹೊಡಿತಾನೆ, ಹೋಗ್ತಾನೆ. ಇನ್ನೊಂದು ಕಡೆ ಆ ಮಗು ಸೈಕಲ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆ. ಆ ಟೈಮ್ನಲ್ಲಿ ಸೈಕಲ್ ಓಡಿಸ್ತಾ ಇದ್ದಾಗ ಬರ್ತಾನೆ, ಆ ಮಗುನ ಜುಟ್ಟು ಹಿಡ್ದು, ಅಂದರೆ ಆ ಕೂದು ಹಿಡ್ದು ಎಳಿತಾನೆ, ತನ್ನ ಪಾಡಿಗೆ ತಾನು ಹೋಗ್ತಾನೆ. ಅಂದರೆ ಆ ಮಕ್ಕಳಿಗೋಸ್ಕರನೇ ಆತ ರೋಡಲ್ಲಿ ವೆಯ್ಟ್ ಮಾಡ್ತಿರ್ತಾನ. ಡೌಟ್ ಅಂತೂ ಬಂದೇ ಬರುತ್ತೆ ಈ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಈತ ಮಕ್ಕಳನ್ನ ಟಾರ್ಗೆಟ್ ಮಾಡಿ ರೀತಿ ಹಲ್ಲೆ ಮಾಡಿರೋದ್ರಿಂದಲೇ ಕಂಪ್ಲೇಂಟನ್ನು ನೀಡಲಾಗಿತ್ತು. ಬಟ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಅಷ್ಟೇನಾ ಅನ್ನೋ ಪರಿಸ್ಥಿತಿ. ಕಾರಣ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತ ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಯಿತು. ಜಾಮೀನಿನ ಮೇಲೆ ಈತನನ್ನು ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಪೊಲೀಸರು ಬರ್ತಾರೆ, ಇಲ್ಲ ಅಂತಲ್ಲ, ಕರ್ಕೊಂಡು ಹೋಗ್ತಾರೆ, ಮಾತಾಡಿಸ್ತಾರೆ, ಆಮೇಲೆ ಕಳಿಸ್ಬಿಡ್ತಾರೆ. ಇದರಿಂದ ಯೂಸ್ ಆಗ್ತಾ ಇಲ್ಲ. ಮಕ್ಕಳನ್ನ ನಾವು ರಸ್ತೆಗೆ ಬಿಡೋದು ಹೇಗೆ ಅಂತೇಳಿ ಇನ್ನೊಂದು ವಿಜುವಲ್ ತೋರಿಸ್ತಾ ಇದ್ದೀವಿ ನೋಡಿ. ಇದಂತೂ
ಹಾರಿಬಲ್ ಆಗಿದೆ. ಕಾರಣ ನೋಡಿ, ಇಷ್ಟ ತನಕ ನಾವು ತೋರಿಸಿದ್ದು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದ ಮಕ್ಕಳನ್ನ ಈತ ಕೈಯಲ್ಲಿ ಹೊಡೆಯೋದು ಅಥವಾ ಕಾಲಲ್ಲಿ ಒದಿಯೋದು. ಬಟ್ ಬೈಕ್ ಎಲ್ಲ ಸಿಕ್ಬಿಟ್ರೆ ಇವನ್ ಕೈಯಲ್ಲಿ ನೋಡಿ ಎಷ್ಟು ರಾಜಾರೋಷವಾಗಿ ಬರ್ತಾನೆ, ಹಾಡ ಹಗಲಲ್ಲೇ ಆ ಮಗು ಮೇಲೆ ಹತ್ಸೋಕ್ ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಆ ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ, ಜಸ್ಟ್ ಮಿಸ್. ಅದರ್ವೈಸ್ ಪ್ರಾಣಕ್ಕೆ ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ. ಆ ಮಗುಗೂ ಪಾಪ ಗೊತ್ತಿಲ್ಲ ಆತ ತನ್ನನ್ನೇ ಟಾರ್ಗೆಟ್ ಮಾಡಿ ಬಂದಿದ್ದಾನೆ ಅಂತ. ಅದ್ರ ಪಾಡಿಗದು ಬರುತ್ತೆ. ಜಸ್ಟ್ ಸೆಕೆಂಡಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ, ಅದು ಗೇಟ್ ತೆಗೆದು ಒಳಗಡೆ ಹೋಗ್ಬಿಟ್ಟಿದೆ. ಅದರ್ವೈಸ್ ಈತ ಬರ್ತಾ ಇದ್ದಂಥ ಆ ಸ್ಪೀಡ್ಗೆ ಆ ಮಗು ಏನಾದರೂ ಸಿಕ್ಬಿಟ್ಟಿದ್ರೆ, ಆ ಹುಡುಗಿ ಸಿಕ್ಬಿಟ್ಟಿದ್ರೆ ಪ್ರಾಣಕ್ಕೆ ಒಂದು ಕುತ್ತಾಗುವಂಥ ಚಾನ್ಸಸ್ ಇತ್ತು, ಪ್ರಾಣ ಹೋಗುವಂಥ ಚಾನ್ಸಸ್ ಇತ್ತು ಅನ್ಸುತ್ತೆ. ಮಕ್ಕಳು ಆಟ ಆಡ್ತಕ್ಕಂಥ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕೆಂದರೆ ಮಕ್ಕಳು ಪಾಪ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಇದ್ದಕ್ಕಂಥ ವ್ಯಕ್ತಿ ಬಂದು ಆ ಥರ ಹಲ್ಲೆ ಮಾಡಿದ್ದು, ಕೌರೆ ಮಾಡಿದ್ದು, ಹಿಂಸೆ ಮಾಡಿದ್ದು ಭಾಳ ಬೇಸರದ ಸಂಗತಿ. ಜೆ ಆ್ಯಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂತೇಳಿ ಆಯೋಗ ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತಾ ಇದೆ. ಪ್ರತಿಯೊಬ್ಬರು ಸಹಿತ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೆ ಭಾಳ ಗೌರವದಿಂದ, ಘನತೆಯಿಂದ, ಖುಷಿಯಿಂದ ಬದುಕಲಿಕ್ಕೆ ಅವಕಾಶ ಕೊಡಬೇಕು. ಈ ಥರದ ಒಂದು ಘಟನೆಗಳು ಅಲ್ಲಲ್ಲಿ ಪದೇ ಪದೇ ಆಗ್ತಿರೋದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಭಾಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಇದರ ಹಿನ್ನೆಲೆ ಏನು, ಯಾವ ಉದ್ದೇಶಕ್ಕಾಗಿ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಸೂಕ್ತ ಕ್ರಮಕ್ಕಾಗಿ ನಾವು ಸಂಬಂಧಪಟ್ಟಂಥವರಿಗೆ ಶಿಫಾರಸು. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದೊಂದು ದೃಶ್ಯ ನೋಡಿದ್ರು ಕೂಡ ಆತನ ಮಾನಸಿಕ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮಕ್ಕಳನ್ನ ಪೋಷಕರು ರೋಡ್ ಸೈಡ್ ಆಟಾಡೋಕೆ ಅಥವಾ ಓಡಾಡೋಕೆ ಬಿಡೋದು ಹೆಂಗೆ ಅಂತಾನೂ ಕೂಡ ಒಂದು ರೀತಿ ಆತಂಕ ವ್ಯಕ್ತವಾಗುತ್ತೆ ಈ ದೃಶ್ಯಗಳನ್ನ ನೋಡಿದಾಗ. ಅಂದ್ರೆ ಈಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಯೂಸ್ ಇಲ್ಲ ಅನ್ನೋ ಪರಿಸ್ಥಿತಿ. ಸೊ ಈತ ಮೂಲತಃ ಎಲ್ಲಿ, ಅವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನಂತೆ, ಟ್ರೀಟ್ಮೆಂಟ್ನ ಅಗತ್ಯ ಇದ್ರೆ ಅಲ್ಲಿಗಾದ್ರೂ ಕಳಿಸ್ಬೇಕಲ್ವಾ? ಖಂಡಿತ ಶರ್ಮಿತಾ, ಈ ಒಂದು ಘಟನೆಯ ಬಗ್ಗೆ ಆ ಒಂದು ಏರಿಯಾದ ಜನರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ, ಜೊತೆಗೆ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಅಲ್ಲಿಯೇ ಆ ಆರೋಪಿಯ ಅಜ್ಜಿಯ ಮನೆ ಕೂಡ ಇದೆ. ಆತ ತ್ಯಾಗರಾಜನಗರದಿಂದ ಹಿಡಿದು ಅಲ್ಲಿಗೆ ಅಜ್ಜಿಯ ಮನೆಗೆ ಅಂತೇಳಿ ಆಗಾಗ ಬಂದು ಹೋಗ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆಟ ಆಡುವಂತ ಮಕ್ಕಳಿಗೆ ಈ ರೀತಿಯಾಗಿ ಹಲ್ಲೆ ಮಾಡುವಂತದ್ದಾಗಿರ್ಬೋದು, ರೇಗ್ಸಾಡುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಒಂದು ಕೃತ್ಯಗಳನ್ನ ಎಸಗ್ತಿದ್ದ ಅಂತ ಹೇಳಿ ಗೊತ್ತಾಗಿದೆ. ಈ ಮುಂಚೆ ಕೂಡ ಆತ ಮಕ್ಕಳ ಮೇಲೆ ಈ ರೀತಿಯಾಗಿ ಒಂದಷ್ಟು ಅನುಚಿತ ವರ್ತನೆಯನ್ನ ತೋರಿದ್ದಾನೆ. ಆದ್ರೆ ಅದು ಕಂಪ್ಲೇಂಟ್ ಕೊಡುವಂತ ಲೆವೆಲ್ಗಾಗ್ಲಿ ಅಥವಾ ಅರೆಸ್ಟ್ ಮಾಡುವಂತ ವಿಚಾರಕ್ಕಾಗ್ಲಿ ಹೋಗಿರ್ಲಿಲ್ಲ. ಜೊತೆಗೆ ಬದಲಾಗಿ ಅಲ್ಲೇ ಸಣ್ಣ ಪುಟ್ಟ ಜಗಳವಾಗಿ ಅಲ್ಲೇ ಕ್ಲಿಯರ್ ಕೆಲಸ ಆಗ್ತಿತ್ತು. ಆದ್ರೆ ಕಳೆದ ಬಾರಿ ಆಗಿದ್ದಂತ ಈ ಒಂದು ಘಟನೆ ಏನಿದೆ ಅಂದ್ರೆ ಸೀದಾ ಆ ಮಗುವನ್ನ ಆ ರೀತಿ ಫುಟ್ಬಾಲ್ ರೀತಿ ಒದ್ದಂತ ವಿಚಾರವಾಗಿ ಅದು ಗಂಭೀರವಾಗಿ ಆ ಮಗು ಕೂಡ ಗಾಯ ಆಗಿರುತ್ತೆ. ಕೂಡಲೇ ಆ ಮಗುವಿನ ತಾಯಿ ಠಾಣೆಗೆ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ ನಂತರ ಈ ರೀತಿಯಾದಂತ ಒಂದು ಕ್ರಮ ಆಯ್ತು. ಆದ್ರೂ ಕೂಡ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ತೀವ್ರ ಗಂಭೀರ ಸ್ವರೂಪದ ಪ್ರಕರಣ ಅಲ್ಲ ಕಾರಣಕ್ಕಾಗಿ ಸದ್ಯಕ್ಕೆ ಆತ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಆದ್ರೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೂಡ ಆತ ಆರೋಪಿ ಈ ರೀತಿಯಾಗಿ ಮತ್ತೆ ಮಕ್ಕಳ ಮೇಲೆ ಈ ರೀತಿಯಾಗಿ ಹಲ್ಲೆಗೆ ಮುಂದಾಗಬಹುದು ಅನ್ನುವಂತ ಒಂದಷ್ಟು ಆತಂಕ ಅಲ್ಲಿನ ಸ್ಥಳೀಯರಿಗೆ ಮೂಡಿದೆ. ಹೀಗಾಗಿ ಆತನ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಬೇಕು ಅಥವಾ ಆತನನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ, ಕಾನೂನಿನ ಕ್ರಮವಾಗಿ ಏನ್ ಕೈಗೊಳ್ಬಹುದು ಮುಂದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಈ ಒಂದು ವಿಚಾರ ಕೂಡ ಈಗ ಮಕ್ಕಳ ಹಕ್ಕು ಒಂದು ಇಲಾಖೆಗೂ ಕೂಡ ಒಂದು ದೂರ ಹೋಗಿದೆ. ಅಲ್ಲೂ ಕೂಡ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ವಿರುದ್ಧ ಮತ್ತಷ್ಟು ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಮಕ್ಕಳ ಇಲಾಖೆ ಕೂಡ ಈ ಒಂದು ವಿಚಾರವನ್ನ ಗಮನಿಸಿರೋದ್ರಿಂದ ಆ ಇಲಾಖೆಯಿಂದ ಕೂಡ ಈಗ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಮಾದೇಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಮಕ್ಕಳ ಪೋಷಕರು ಏನ್ ಹೇಳ್ತಾರೆ, ಮತ್ತೆ ಮನೋವೈದ್ಯರು ಈ ರೀತಿ ಸೈಕೋಪಾತ್ಗಳ ಬಗ್ಗೆ ಅಥವಾ ಮಾನಸಿಕ ಅಸ್ವಸ್ಥತೆ ಹೊಂದಿರುವಂಥ ವ್ಯಕ್ತಿಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಫಾಲೋ ಅಪ್ ಅನ್ನ ಮಾಡೋಣ.